ಸರ್, ಬುದ್ಧಿವಂತರು ಬಡವರಾಗಿ ಉಳಿಯೋದು ಏಕೆ ಅಂತ ಹೇಳ್ತಾ ಇದ್ದೀರಾ? ಅದು ಬುದ್ಧಿವಂತರು ಅನ್ನೋ ಪದ ಇದೆಯಲ್ಲ, ಸೊ ಆ ಪದದ ಬಗ್ಗೆನೇ ನಾವು ಚರ್ಚೆ ಮಾಡಬೇಕಾಗಿದೆ. ಬುದ್ಧಿವಂತರು ಇವರು ಹೌದೋ ಅಲ್ವೋ ಅಂಥೇಳಿ ನಾವು ಡಿಸೈಡನ್ನು ಬೇರೆಯವ್ರು ಮಾಡೋಕ್ಕಾಗಲ್ಲ. ಅವನ ಬುದ್ಧಿವಂತಿಕೆ ನಿರ್ಧಾರ ಅವನಲ್ಲಿರ್ತದೆ. ಆ ವಿಜ್ಞಾನವನ್ನು ನಾವು ತಿಳ್ಕೊಂಡ್ರೆ ನಾವು ಬುದ್ಧಿವಂತರು ಹೌದೋ ಅಲ್ಲೋ ಅನ್ನೋ ಅರಿವು ಬರ್ತದೆ. ಸರ್, ಶೀರ್ಷಿಕೆನೇ ಒಂದು ರೀತಿಯಾಗಿ ಡಿಫ್ರೆಂಟ್ ಆಗಿದೆಯಲ್ಲ ಸರ್. ಈಗ ನಾವೆಲ್ಲರೂ ಈಗ ಬುದ್ಧಿವಂತರು ಬಡವರಾಗುವುದು ಏಕೆ ಅಂದರೆ ಶಾಕ್ ಆಗ್ತಾರೆ. ಸೈನ್ಸ್ ಅಂದರೆ ಏನು? ಈಗ ನಿಮಗೆಲ್ಲ ಗೊತ್ತಿದೆ. ಎಲ್ಲರೂ ಈಗ ಹಣದ ಹಿಂದಿನ ವಿಜ್ಞಾನ ಇದೆ ಅಂತ ಹೇಳಿದರೆ ಸೈಕಾಲಜಿ ಬಗ್ಗೆ ಯೋಚನೆ ಮಾಡ್ತಾರೆ. ಸೈಕಾಲಜಿ ಬಗ್ಗೆ ಹೇಳ್ತಾ ಇಲ್ಲ, ಕಂಪ್ಲೀಟ್ ಸೈನ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ನಮ್ಮ ಹಣದ ಯಶಸ್ಸನ್ನು ನಿರ್ಧಾರ ಮಾಡ್ತವೆ. ರೂಮ್ ಬದಲಾವಣೆ ಮಾಡ್ತೀವಿ, ಅಲ್ಲಿಟ್ಟಿರೋ ಟೇಬಲ್ಗಳು ಬದಲಾವಣೆ ಮಾಡ್ತೀವಿ, ವಾಸ್ತು ಬದಲಾವಣೆ ಮಾಡ್ತೀವಿ, ಇದನ್ನೆಲ್ಲ ಮಾಡ್ತೀವಿ. ಆದರೂ ಕೂಡ ನಮ್ಮ ಸಾಲ ತೀರಲ್ಲ. ಸೊ ನೀವು ನೋಡಿರ್ಬೋದು, ಎಷ್ಟೋ ಜನ ಹ್ಯಾಂಡಿಕ್ಯಾಪ್ಟ್ಸ್ ಇದ್ದಾರೆ, ಅಂದರೆ ವಿಕಲಚೇತನರಿದ್ದಾರೆ. ನಾವೆಲ್ಲ ನೋಡಿದ್ದೀವಿ, ಕೈ ಇಲ್ಲ, ಕಾಲಿಲ್ಲ, ಕೋಟ್ಯಾಧೀಶ್ವರರಿದ್ದಾರೆ. ಆದರೆ ನಮ್ಮದು ಕೈ, ಕಾಲು, ಬಾಡಿ ಎಲ್ಲ ದಷ್ಟಪುಷ್ಟವಾಗಿದೆ. ಆದರೂ ಕೂಡ ನಾವು ಅವ್ರ ಹತ್ರ ಹೋಗಿ ಸಾಲ ಇಸ್ಕೊಬರ್ತೀವಿ, ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ RAS ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಒಂದಿದೆ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಡಿಜಿಟಲ್ ಮಾಧ್ಯಮ ಪಾಡ್ಕಾಸ್ಟ್. ನಾನು ಡಾಕ್ಟರ್ ನಂದಿನಿ KL. ಬುದ್ಧಿವಂತರು ಬಡವರಾಗಿ ಯಾಕೆ ಉಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಬೆಂಚ್ ಸ್ಟೂಡೆಂಟು ಎಕ್ಸಾಮಲ್ಲಿ ಟಾಪರ್ ಆದರೂ ಕೂಡ ಲೈಫಲ್ಲಿ ಫೇಲ್ ಆಗಿರ್ತಾರೆ. ಯಾಕೆ? ಅದೇ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಎಕ್ಸಾಮಲ್ಲಿ ಫೇಲ್ ಆದರೂ ಕೂಡ ಲೈಫಲ್ಲಿ ಪಾಸ್ ಆಗಿರ್ತಾರೆ. ಅವರೇ ಇವಾಗ ದೊಡ್ಡ ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಐನ್ಸ್ಟೀನ್ ಅವ್ರನ್ನ ನೋಡ್ಬೋದು. ಐನ್ಸ್ಟೀನ್ ಅವ್ರದ್ದು ಲೈಫ್ ಎಕ್ಸಾಂಪಲ್ ತಗೊಂಡ್ರೆ, ಸ್ಕೂಲಲ್ಲಿ ಟೀಚರ್ ಕರೆದವ್ರ ತಾಯಿಗೆ ಹೇಳ್ತಾರೆ, ನಿಮ್ಮ ಮಗ ಓದೋದ್ರಲ್ಲಿ ತುಂಬ ವೀಕ್ ಇದ್ದಾರೆ ಅಂತ. ಹೌದು, ನನಗೆ ಗೊತ್ತು ಅಂತ ಹೇಳಿ ಅವ್ರ ತಾಯಿನೇ ಮನೆಗೆ ಕರ್ಕೊಂಡ್ಬರ್ತಾರೆ. ಮುಂದಿನ ದಿನ ಯಾರಿಗೆ ಗೊತ್ತು, ಐನ್ಸ್ಟೀನ್ ಅವರು ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾರೆ ಅಂತ ಹೇಳಿ. ನೋಡಿ, ಇಂಥ ನೂರಾರು ಉದಾಹರಣೆಗಳು ನಮ್ಮ ಮುಂದೆನೇ ಇದ್ದಾವೆ. ಅದೇ ಟೈಟಲ್ನ ಇಟ್ಕೊಂಡು ಬುದ್ಧಿವಂತರು ಬಡವರಾಗೋದು ಏಕೆ ಅಂತ ಹೇಳಿ ಅದ್ಭುತ ಕಾನ್ಸೆಪ್ಟ್ ಮೂಲಕ ಒಂದು ಪುಸ್ತಕನ ಬರೆದಿದ್ದಾರೆ ನವೀನ್ ಅವರು. ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಬುದ್ಧಿವಂತರು ಬಡವರಾಗಿ ಉಳಿಯೋದು ಏಕೆ ಅಂತ ಹೇಳ್ತಾ ಇದ್ದೀರಾ? ಅದು ನಿಮ್ಮ ಪ್ರಕಾರ ಬುದ್ಧಿವಂತರು ಅಂತ ಹೇಳಿದ್ರೆ ಅಥವಾ ಲೈಫಲ್ಲಿ ಸೆಟ್ಲ್ ಆಗಿರೋರ ಅಥವಾ ದುಡ್ಡು ಮಾಡಿರೋರ? ಯಾರು ಸರ್ ಬುದ್ಧಿವಂತರು? ಬುದ್ಧಿವಂತರು ಅನ್ನೋ ಪದ ಇದೆಯಲ್ಲ, ಸೊ ಆ ಪದದ ಬಗ್ಗೆನೇ ನಾವು ಚರ್ಚೆ ಮಾಡಬೇಕಾಗಿದೆ. ಬುದ್ಧಿವಂತರು ಇವರು ಹೌದೋ ಅಲ್ವೋ ಅಂಥೇಳಿ ನಾವು ಡಿಸೈಡನ್ನು ಬೇರೆಯವ್ರು ಮಾಡೋಕ್ಕಾಗಲ್ಲ. ನಾನು ಬುದ್ಧಿವಂತ ಹೌದೋ ಅಲ್ಲೋ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು, ನೀವು ಡಿಸೈಡ್ ಮಾಡಬೇಕು. ಈ ವಿಡಿಯೋನ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದಾರಲ್ಲ, ಅವರು ಡಿಸೈಡ್ ಮಾಡಬೇಕು, ಅವರು ನಿರ್ಧಾರ ಮಾಡಬೇಕು ನಾನು ಬುದ್ಧಿವಂತ ಹೌದೋ ಅಲ್ಲೋ ಅಂತ. ಅವನಿಗೆ ಮಾತ್ರ ಗೊತ್ತು ತಾನು ಬುದ್ಧಿವಂತ ಹೌದೋ ಅಲ್ಲೋ ಅಂತ ಹೇಳಿ. ಅದಕ್ಕೆ ಮಾನದಂಡಗಳನ್ನು ನಾವು ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವ ಅಂಕದ ಮೇಲೆ ನಿರ್ಧಾರ ಮಾಡೋಕ್ಕಾಗಲ್ಲ, ಅವನು ಗಳಿಸುವ ಹಣದ ಮೇಲೆ ನಿರ್ಧಾರ ಮಾಡೋಕ್ಕಾಗಲ್ಲ. ಅವನ ಬುದ್ಧಿವಂತಿಕೆ ನಿರ್ಧಾರ ಅವನಲ್ಲಿರ್ತದೆ. ಅದಕ್ಕೆ ಕಾರಣ ಅದರ ಹಿಂದ್ಗಡೆ ಒಂದು ವಿಜ್ಞಾನ ಕೆಲಸ ಮಾಡ್ತಾ ಇದೆ. ಆ ವಿಜ್ಞಾನವನ್ನು ನಾವು ತಿಳ್ಕೊಂಡ್ರೆ ನಾವು ಬುದ್ಧಿವಂತರು ಹೌದೋ ಅಲ್ಲೋ ಅನ್ನೋ ಅರಿವು ಬರ್ತದೆ. ಅದ್ರ ಬಗ್ಗೆನೇ ಒಂದಷ್ಟು ಚರ್ಚೆ ಮಾಡಬೇಕು, ಆ ಚರ್ಚೆಯನ್ನು ಹುಟ್ಟಾಕಬೇಕು ಅನ್ನೋ ಕಾರಣಕ್ಕೆ ನಾವು ಈ ವಿಷಯದ ಬಗ್ಗೆ ಹೆಚ್ಚೆಚ್ಚು ಮಾತಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಬಗ್ಗೆ ಸುಮಾರು ಸಾಮಾಜಿಕ ಜಾಲತಾಣಗಳಲ್ಲೂ ಲೇಖನಗಳನ್ನು ಕೂಡ ನಾನು ಬರೆದಿದ್ದೀನಿ. ಮತ್ತು ಅದ್ರ ಮೇಲೊಂದು ಪುಸ್ತಕನೂ ಕೂಡ ಹೊರತರೋ ಪ್ರಯತ್ನ ಕೂಡ ನಡೀತಾ ಇದೆ. ಸರ್, ಶೀರ್ಷಿಕೆನೇ ಒಂದು ರೀತಿಯಾಗಿ ಡಿಫ್ರೆಂಟ್ ಆಗಿದೆಯಲ್ಲ ಸರ್. ಇದು ಡಿಫ್ರೆಂಟ್ ಅಲ್ಲ ಮೇಡಮ್. ಈಗ ನಾವೆಲ್ಲರೂ ಈಗ ಬುದ್ಧಿವಂತರು ಬಡವರಾಗುವುದು ಏಕೆ ಅಂದರೆ ಶಾಕ್ ಆಗ್ತಾರೆ. ಸೊ ಶಾಕ್ ಆಗೋದಕ್ಕೆ ಇದು ಗಿಮಿಕ್ ಅಲ್ಲ, ಇದು ಸತ್ಯ. ಸೊ ಯಾರಿಗೆ ಇದು ಕನೆಕ್ಟ್ ಆಗುತ್ತೆ ಅವರಿಗೆ ಇದರ ಅರ್ಥ ಸರಿಯಾಗಿ ಗೊತ್ತಾಗುತ್ತೆ. ಕನೆಕ್ಟ್ ಆಗಬೇಕು. ಸೊ ಈ ಸತ್ಯನ ಮಾತಾಡೋದಕ್ಕೆ ನಾವು ಇಷ್ಟು ದಿನ ಹಿಂಜರಿತಾ ಇದ್ವಿ. ಸೊ ಇವತ್ತು ಅದನ್ನು ಚರ್ಚೆ ಮಾಡೋ ಸಂದರ್ಭ ಬಂದಿದೆ. ನೀವು ನೋಡಿರ್ಬೋದು, ಇವತ್ತು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದವರು, 100ಕ್ಕೆ 100 ಅಂಕ ಪಡಿತಾ ಇದ್ದವರು ತಿಂಗಳ EMI ಕಟ್ತಾ ಇದ್ದಾರೆ. ಏನು ಗೊತ್ತಿಲ್ಲದವರು ಎಂಪೈರ್ ಕಟ್ಟಿದ್ದಾರೆ ಅಲ್ವಾ? ಸೊ ಹೇಗೆ ಸಾಧ್ಯ? ಈಗ ನನಗೆ ಗೊತ್ತಿದ್ದವರು ನಿಮಗೆ ಗೊತ್ತಿದ್ದವರಲ್ಲ, ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರೇ ಒಂದು ಸರೌಂಡಿಂಗ್ ಯೋಚನೆ ಮಾಡಲಿ. ಅವ್ರಿಗಿಂತ ದಡ್ಡ ಅನ್ಕೊಳ್ಳೋನು, ಅವನಕ್ಕಿಂತ ಅವಿದ್ಯಾವಂತ ಅನ್ಕೊಳ್ಳೋನು ಅವ್ರಿಗಿಂತ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾನೆ. ಹೇಗೆ? ನೀವು ಆ ಊರಲ್ಲೇ ಚಾಣಾಕ್ಷ ಅನ್ಸ್ಕೊಂಡಿದ್ದೀರಾ, ಬುದ್ಧಿವಂತ ಅನ್ಸ್ಕೊಂಡಿದ್ದೀರಾ, ಬಟ್ ನೀವು ಅವನ ಹತ್ರನೇ ಸಾಲ ತಗೊಬರ್ತೀರಾ. ಯಾಕೆ?
ಸೊ ಅದ್ರ ಹಿಂದ್ಗಡೆ ಒಂದು ವಿಜ್ಞಾನ ಇದೆ. ಆ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನನ ನಾವು ಮಾಡಬೇಕಾಗಿದೆ. ಆ ವಿಜ್ಞಾನವನ್ನು ನಮ್ಮ ಯಾವ ಶಾಲಾ ಕಾಲೇಜುಗಳಲ್ಲೂ ಇದುವರೆಗೂ ಕೂಡ ನಮಗೆ ಹೇಳಿಕೊಟ್ಟಿಲ್ಲ. ನಮ್ಮ ಮನೆಯಲ್ಲೂ ಕೂಡ ಯಾರೂ ಅದನ್ನೇ ಹೇಳಿಕೊಟ್ಟಿಲ್ಲ. ಆ ವಿಜ್ಞಾನದ ಕಡೆ ಗಮನ ಹರಿಸದೆ ಹೊರತು ಬುದ್ಧಿವಂತರು, ಕ್ರಿಯಾಶೀಲರು ಯಶಸ್ಸನ್ನು ಗಳಿಸೋದಕ್ಕೆ ಸಾಕಷ್ಟು ಅಡೆತಡೆಗಳು ಬರ್ತವೆ. ಸೊ ಸೈನ್ಸ್ ಅಂದರೆ ಏನು? ಈಗ ನಿಮಗೆಲ್ಲ ಗೊತ್ತಿದೆ. ಎಲ್ಲರೂ ಈಗ ಹಣದ ಹಿಂದಿನ ವಿಜ್ಞಾನ ಇದೆ ಅಂತ ಹೇಳಿದರೆ ಸೈಕಾಲಜಿ ಬಗ್ಗೆ ಯೋಚನೆ ಮಾಡ್ತಾರೆ. ಸೈನ್ಸ್, ನಾವು ಬರೀ ಸೈಕಾಲಜಿ ಬಗ್ಗೆ ಹೇಳ್ತಾ ಇಲ್ಲ, ಕಂಪ್ಲೀಟ್ ಸೈನ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಏನು ಕಂಪ್ಲೀಟ್ ಸೈನ್ಸ್? ಇದರಿಂದ ಬಯಾಲಜಿ ಇದೆ, ಇದರ ಹಿಂದೆ ಕೆಮಿಸ್ಟ್ರಿ ಇದೆ, ಇದರಿಂದ ಫಿಸಿಕ್ಸ್ ಇದೆ. ಸೊ ಈ 3 ಅಂಶಗಳು ಕೂಡ, 3 ವಿಭಾಗಗಳು ಕೂಡ ನಮ್ಮ ಹಣದ ಯಶಸ್ಸನ್ನು ನಿರ್ಧಾರ ಮಾಡ್ತವೆ. ನಮ್ಮ ಬದುಕಿನ ಯಶಸ್ಸನ್ನು ನಿರ್ಧಾರ ಮಾಡ್ತೇವೆ. ಸೊ ಈಗ ನಿಮಗೆಲ್ಲ ಗೊತ್ತಿರಲಿ, ಈಗ ಉದಾಹರಣೆಗೆ ನಾವು ಏನು ಮಾಡ್ತಾಯಿದ್ದೀವಿ, ಇತ್ತೀಚೆಗೆ ನಾವು ಏನಾದರೂ ಈಗ ಒಂದು ಯಶಸ್ಸು ಸಿಗಲಿಲ್ಲ, ನಮ್ಮ ಹತ್ರ ಹಣ ಸಿಗಲಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ? ಕೆಲಸ ಬದಲಾವಣೆ ಮಾಡ್ತೀವಿ, ರೂಮ್ ಬದಲಾವಣೆ ಮಾಡ್ತೀವಿ, ಅಲ್ಲಿಟ್ಟಿರೋ ಟೇಬಲ್ಗಳು ಬದಲಾವಣೆ ಮಾಡ್ತೀವಿ, ವಾಸ್ತು ಬದಲಾವಣೆ ಮಾಡ್ತೀವಿ, ಇದನ್ನೆಲ್ಲ ಮಾಡ್ತೀವಿ. ಆದರೂ ಕೂಡ ನಮ್ಮ ಸಾಲ ತೀರಲ್ಲ, ಅದು ಹಾಗೇ ಇರುತ್ತೆ ಮತ್ತು ನಾವು ಅದೇ ಹಾದಿಯಲ್ಲಿ ಸಾಗ್ತಾ ಇರ್ತೀವಿ. ಯಾಕೆ? ಸೊ ಇದು ಯಾವ ರೀತಿಯ ಪೊಸಿಷನ್ ಅಂತ ಹೇಳಿದರೆ, ನಾವು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಧೂಳು ಬಿದ್ದಿದೆ ಅಂತ ಹೇಳಿ ನಾವು ಕನ್ನಡಿಯನ್ನು 10 ಸಾರಿ ಒರೆಸ್ತೀವಿ. ಆದರೆ ಆ ಕನ್ನಡಿ ಮೇಲಿದ್ದ ಧೂಳು ಹೋಗೋದೇ ಇಲ್ಲ. ಯಾಕಂದರೆ ಅದು ವಾಸ್ತವದಲ್ಲಿ ಕನ್ನಡಿ ಮೇಲೆ ಧೂಳಿರಲ್ಲ, ಅದು ನಮ್ಮ ಮುಖದ ಮೇಲೆ ಧೂಳು ಕೂತಿರುತ್ತೆ. ನಾವು ಮುಖ ಒರೆಸ್ಕೊಂಡ್ರೆ ಅದು ಹೋಗುತ್ತೆ, ಆದರೆ ಕನ್ನಡಿ ಒರೆಸಿದರೆ ಅದು ಹೋಗಲ್ಲ. ಹಾಗಾಗಿ ನಮ್ಮ ಅಂತರಂಗ ಇದೆಯಲ್ಲ, ನಮ್ಮೊಳಗಡೆ ಇದೆ. ಹಿಂದೆ ವಚನಕಾರರು, ದಾರ್ಶನಿಕರು ಅಂತರಂಗ ಅಂತ ಹೇಳಿದ್ದಾರೆ. ಬಟ್ ಈಗಿನ ಕಾಲಕ್ಕೆ ವಿಜ್ಞಾನದ ಪ್ರಕಾರ ಹೇಳಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಬಯಾಲಜಿಕಲ್ ಪಾರ್ಟ್ಸ್, ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಕೆಮಿಕಲ್ಸ್, ನಮ್ಮ ಜೊತೆಗಿರ್ತಕ್ಕಂಥ ಫಿಸಿಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಒಬ್ಬ ಮನುಷ್ಯನ ಯಶಸ್ಸು ನಿರ್ಧಾರ ಆಗ್ತದೆ, ಒಬ್ಬ ಮನುಷ್ಯನ ಆರ್ಥಿಕ ಸ್ವತಂತ್ರ ನಿರ್ಧಾರ ಆಗ್ತದೆ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಯಾವತ್ತೂ ಕೂಡ ಫಸ್ಟ್ ಬರಲ್ಲ. ನಮ್ಮ ಬಯಾಲಜಿಕಲ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿದ್ದರೆ, ನಮ್ಮ ಕೆಮಿಕಲ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿದ್ದರೆ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸು ಭದ್ರ ಆಗ್ತದೆ. ಸೊ ನೀವು ನೋಡಿರ್ಬೋದು, ಎಷ್ಟೋ ಜನ ಹ್ಯಾಂಡಿಕ್ಯಾಪ್ಟ್ಸ್ ಇದ್ದಾರೆ, ಅಂದರೆ ವಿಕಲಚೇತನರಿದ್ದಾರೆ. ನಾವೆಲ್ಲ ನೋಡಿದ್ದೀವಿ, ಕೈ ಇಲ್ಲ, ಕಾಲಿಲ್ಲ, ಕೋಟ್ಯಾಧೀಶರಿದ್ದಾರೆ. ಆದರೆ ನಮ್ಮದು ಕೈ, ಕಾಲು, ಬಾಡಿ ಎಲ್ಲ ದಷ್ಟಪುಷ್ಟವಾಗಿದೆ. ಆದರೂ ಕೂಡ ನಾವು ಅವ್ರ ಹತ್ರ ಹೋಗಿ ಸಾಲ ಇಸ್ಕೊಬರ್ತೀವಿ, ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೀವಿ. ಯಾಕೆ? ಮತ್ತೆ ವಿಜ್ಞಾನಕ್ಕೆ ಬರ್ತೀನಿ. ನೀವು ಪದೇ ವಿಜ್ಞಾನ ಹೇಳ್ತಾ ಇದ್ದೀರಾ, ಪದೇ ವಿಜ್ಞಾನ ಹೇಳ್ತಾ ಇದ್ದೀರಾ. ಏನು ವಿಜ್ಞಾನ? ನಾವು ನೋಡದೇ ಇರೋ ವಿಜ್ಞಾನ. ವಿಜ್ಞಾನದಲ್ಲಿ ನಂದು ಮಾಸ್ಟರ್ ಡಿಗ್ರಿ ಆಗಿದೆ, ವಿಜ್ಞಾನದಲ್ಲಿ ನಾನು PhD ತಗೊಂಡಿದ್ದೀನಿ, ವಿಜ್ಞಾನದ ಪ್ರೊಫೆಸರ್ ನಾನು ಅಲ್ವಾ. ನನ್ನ ವಿಜ್ಞಾನದ್ದು ಪ್ರೊಫೆಸರ್ಗಳೇ ನನ್ನ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ, ಆದರೂ ನನಗೆ ಯಶಸ್ಸು ಸಿಕ್ಕಿಲ್ಲ, ನನ್ನ ಆರ್ಥಿಕ ಸಬಲೀಕರಣ ಆಗಿಲ್ಲ ಅಂದರೆ ಅದಕ್ಕೆ ಮೊದಲು ಸಿಗುವಂಥ ಉತ್ತರ ನಮ್ಮದು ಬ್ರೈನ್, ನಮ್ಮದು ಮೆದುಳು. ಸೊ ಎಲ್ಲರೂ ಕೂಡ ಈ ಏನು ನಮ್ಮ ಮೆದುಳಿನಲ್ಲಿ ಆಗ್ತಕ್ಕಂಥ ಚಟುವಟಿಕೆಯ ಮೇಲೆ ನಮ್ಮ ಬದುಕು ನಿರ್ಧಾರ ಆಗ್ತದೆ. ಸೊ ನಿಮ್ಗೆ ಗೊತ್ತಿರಲಿ, ಸಹಜವಾಗಿ ವಿಡಿಯೋ ನೋಡ್ತಕ್ಕಂಥ ತುಂಬ ಜನಕ್ಕೆ ಗೊತ್ತಿದೆ, ಬಾಲ್ಯದಿಂದನೂ ನಮಗೆ ಕಳಿಸಿದ್ದಾರೆ ಮೆದುಳು ಹೇಗಿದೆ, ಯಾವ ಥರ ಇದೆ, ಯಾವ ಭಾಗ ಏನು ಅಂತ ಹೇಳಿ. ಬಟ್ ಅದನ್ನು ಯಾವತ್ತೂ ಕೂಡ ನಾವು ಗಂಭೀರವಾಗಿ ಪರಿಗಣಿಸಿಲ್ಲ. ಸೊ ನಿಮಗೆ ಗೊತ್ತಿರಲಿ, ಯಾಕೆ ಗಂಭೀರವಾಗಿ ನಾವು ಪರಿಗಣಿಸಿಲ್ಲ ಅಂದರೆ, ನಮ್ಮಲ್ಲಿ RAS ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಒಂದಿದೆ. ನೀವು ಯಾವಾಗಾದ್ರೂ ಇದ್ರದ್ದು ಕೆಲಸ ಏನು ಅಂತಂದರೆ, ಇದು ನಮ್ಮದು ಬ್ರೈನಲ್ಲಿ ನಮ್ಮದು ಒಂದು ಗಾರ್ಡ್ ಆಗಿ ಕೆಲಸ ಮಾಡುತ್ತೆ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತೆ. ಈ ಹೊರಗಡೆಯಿಂದ ಪ್ರತಿ ಕ್ಷಣವೂ ಕೂಡ ಲಕ್ಷಾಂತರ ಸಂವೇದನೆಗಳು ನಮ್ಮ ಬ್ರೈನಿಗೆ ಬರ್ತಾ ಇರುತ್ತೆ. ಬಟ್ ಅದೆಲ್ಲದನ್ನು ಕೂಡ ಅದು ಬ್ರೈನ್ ಒಳಗಡೆ ತಗೊಳ್ಳೋದಕ್ಕೆ ಬಿಡಲ್ಲ. ಇದು ಗೇಟ್ ಕೀಪರ್ ಆಗಿ ಕೆಲಸ ಮಾಡುತ್ತೆ. ಅದು ಈ ಬ್ರೈನಲ್ಲಿ ಏನು ಬೇಡ ಅನಿಸುತ್ತೋ ಅದನ್ನು ಎಜೆಕ್ಟ್ ಮಾಡ್ತಾ ಇರುತ್ತೆ. ನನಗೆ ಯಾವುದು ಬೇಕು ಅಂತ ಅನಿಸುತ್ತೋ ಅದನ್ನು ಮಾತ್ರ ರಿಸೀವ್ ಮಾಡ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಉದಾಹರಣೆ ಅಂದರೆ, ನೀವೇನಾದರೂ ಈಗ ಒಂದೊಳ್ಳೆ ಸೀರೆ ತೊಗೊಂಡ್ರಿ, ಇವತ್ತು ಯಾವುದೋ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ರಿ ಅಂತ ಹೇಳಿದರೆ, ಮರುದಿನ ನಿಮ್ಗೆ ಕಾಣ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಯಾವ ಸೀರೆನ ಹಾಕಿದ್ದಾರೆ ಅಂತಲೇ ನೀವು ನೋಡ್ತೀರಾ.
ಇವತ್ತು ನಾನೇನಾದರೂ ಒಂದು ಒಳ್ಳೆ ವಾಚ್ ತೊಗೊಂಡೆ ಅಂದರೆ ನಾಳೆ ಬೆಳಗ್ಗೆ ನಿಮ್ಮ ಕೈಯಲ್ಲಿ ಯಾವ ವಾಚ್ ಇದೆ ಅಂತಲೇ ನೋಡ್ತೀವಿ. ಓಕೆ, ಅದೆಲ್ಲ ಬಿಟ್ಟಾಕಿ, ನಾಳೆ ನೀವು ಒಂದು ಒಳ್ಳೆ ಕಾರ್ ತರಬೇಕು, ಒಂದು ಟಾಟಾ ನೆಕ್ಸಾನ್ ಕಾರ್ ತರಬೇಕು ಅಂತ ಡಿಸೈಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನೀವು ಇಲ್ಲಿ ಬ್ಯಾಂಗ್ಳೂರಿನ ಮೆಜೆಸ್ಟಿಕ್ಕಿಂದ ಕೋರ್ಮಂಗ್ಲ ಬರೋವರೆಗೂ ನೀವು ನೋಡಿ ರೋಡ್ ತುಂಬ ಬರೀ ಟಾಟಾ ನೆಕ್ಸಾನ್ ಗಾಡಿಗಳೇ ಕಾಣ್ತವೆ. ಯಾಕೆ? ಇಷ್ಟು ದಿನ ಅಡ್ಡಾಡ್ತಾ ಇರಲಿಲ್ವ ಗಾಡಿಗಳು? ಎಸ್, ಅಡ್ಡಾಡ್ತಾ ಇತ್ತು, ಆದರೆ ನಮ್ಮ ಗಮನ ಅದ್ರ ಕಡೆ ಇರಲಿಲ್ಲ. ಸೊ ಯಾವಾಗ ನಮಗೆ ಅದಕ್ಕೆ ಸೀರಿಯಸ್ ಆಗಿ ನಾವು ಅದ್ರ ಕಡೆ ಒತ್ತು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಬ್ರೈನ್ ಸಂದೇಶ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಾವು ಅದ್ರ ಕಡೆ ಗಮನ ಹರಿಸ್ತೀವಿ. ಅದೇ ರೀತಿ ನಾವು ಹಣದ ಕಡೆ ಗಮನ ಹರಿಸಿಲ್ಲ ಅಂದರೆ ಹಣ ನಮ್ಮ ಹತ್ರ ಹೇಗೆ ಬರುತ್ತೆ? ಹಣದ ಕಡೆ ನಾವು ಗಮನ ಹರಿಸಿಲ್ಲ ಅಂದರೆ ಹಣ ನಮ್ಮ ಹತ್ರ ಹೇಗೆ ಬರುತ್ತೆ? ಹಣದ ಬಗ್ಗೆ ನಮ್ಮದು ಒಪಿನಿಯನ್ ಏನು? ಸೊ ಹಣಕ್ಕೂ ಕೂಡ ಒಂದು ಒಪಿನಿಯನ್ ಇರಬೇಕಲ್ಲ. ಸೊ ಹಣನ ನೀವು ಪ್ರೀತಿಸ್ತೀರಾ? ಹಣ ಅಂದರೆ ನಿಮಗೆ ಭಯ ಆಗುತ್ತಾ? ಹಣ ಅಂದರೆ ನಿಮಗೆ ತೃಣಕ್ಕೆ ಸಮಾನನಾ? ಹಣದ ಜೊತೆಗೆ ನಿಮ್ಗೆ ಅಫೇರ್ ಇದೆಯಾ? ಸೊ ಹಣದ ಜೊತೆಗೆ ನಿಮ್ಗೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಏನು ಅಟ್ಯಾಚ್ಮೆಂಟ್? ಸೊ ಏನೋ ನಮ್ಮದು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಖಂಡಿತ ಅದನ್ನ ಕಾಮೆಂಟ್ಸ್ ಹಾಕ್ಬೋದು ಅವರು. ನಿಮ್ಗೆ ಹಣ ಅಂದರೆ ಏನು ಅನಿಸುತ್ತೆ ಈ ಸೆಕೆಂಡಿಗೆ? ಭಯ. ಹಣ ಅಂದರೆ ಭಯನಾ? ಹಣ ಅಂದರೆ ಪ್ರೀತಿನಾ? ಹಣ ಅಂದರೆ ಖುಷಿನಾ? ಸೊ ಹಣ ಅಂದರೆ ಅಂಜಿಕೆನಾ? ಸೊ ನಿಮಗೆ ಯಾವ ಅಭಿಪ್ರಾಯ ಹಣದ ಮೇಲಿರುತ್ತೆ? ನೀವು ಹಣನ ಲವ್ ಮಾಡಿದರೆ ಹಣ ನಿಮ್ಮನ್ನು ಲವ್ ಮಾಡುತ್ತೆ ಅಲ್ವಾ? ಸೊ ಹಣ ನನಗೆ ಬೇಕು ಅಂದರೆ ಅದು ನಿಮ್ಮ ಹತ್ರ ಬರುತ್ತೆ. ಸೊ ಆ ಬರೋದಕ್ಕೆ ದಾರಿಗಳು ಸಿಗುತ್ತೆ. ಸೊ ಅದು ನನಗೆ ಬೇಡ ಅಂತ ತಿರಸ್ಕಾರ ಮಾಡಿದಾಗ ಅದು ಹೇಗೆ ನಮ್ಮ ಹತ್ರ ಬರೋದಕ್ಕೆ ಸಾಧ್ಯ? ಸೊ ಇದೆಲ್ಲದೂ ಕೂಡ ನಿರ್ಧಾರ ಆಗೋದು ನಮ್ಮ ತಲೆಯಲ್ಲಿ. ಈ ನಿರ್ಧಾರಗಳ ಹಿಂದೆ ಬಯಾಲಜಿ ಕೆಲಸ ಮಾಡುತ್ತೆ. ಆ ಬಯಾಲಜಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟು ಹೇಳೋ ಪ್ರಯತ್ನ ಮಾಡ್ತೀನಿ ಮೇಡಮ್. ನಿಮಗೆ ಈ ಕಾನ್ಸೆಪ್ಟ್ ಹೊಳೆದಿದ್ದಾದರೂ ಹೇಗೆ ಸರ್? ಯಾವ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಾನ್ಸೆಪ್ಟ್ ಬಂತು ನಿಮಗೆ? ಇದು ಹೊಳೆಯೋ ಕಾನ್ಸೆಪ್ಟ್ ಅಲ್ಲ, ಅನುಭವಿಸೋ ಕಾನ್ಸೆಪ್ಟ್. ಓ, ಈಗ ತುಂಬ ಜನಕ್ಕೆ ಹಂಗೆ ಅನಿಸಿರುತ್ತಲ್ವಾ? ಈಗ ನನಗೂ ಕೂಡ ಆ ಥರದ್ದು ಫೀಲ್ ಆಗಿದೆ. ನಾ ತುಂಬ ಬುದ್ಧಿವಂತ ಇದೆಯಾ, ಯಾಕೆ ನೀ ಆರ್ಥಿಕವಾಗಿ ಇಷ್ಟೆಲ್ಲ ಸಮಸ್ಯೆ ಎದುರಿಸ್ತಾ ಇದೆಯಾ, ಆರ್ಥಿಕವಾಗಿ ನೀನು ಯಾಕೆ ಇಷ್ಟು ನಷ್ಟ ಅನುಭವಿಸಿದೀಯಾ, ನಿನ್ನ ಬಿಸ್ನೆಸ್ಗಳು ಯಾಕೆ ಫೇಲ್ ಆಯಿತು? ಅಂದರೆ ನೀವು ಹೇಳೋದು ನೋಡಿ ನನಗೆ ನೆನಪಾಗ್ತಾ ಇದೆ. ನಮ್ಮ ಕ್ಲಾಸಲ್ಲಿ 10th ಶ್ರೀಧರ್ ಅಂತ ಒಬ್ಬ ದಡ್ಡ ಅಂದರೆ ದಡ್ಡ, ಯಾವಾಗಲೂ ಬುಕ್ಸ್ ನೋಡ್ಕೊಂಡು ಬರೀ ಅವನು ಸಪ್ಲಿಮೆಂಟ್ ಎಕ್ಸಾಮ್ ತೊಗೊಂಡು ಪಾಸ್ ಆಗಿದ್ದು, ಜಸ್ಟ್ ಪಾಸು. ಇವಾಗ ನೋಡಿದರೆ ಇಡೀ ನಮ್ಮ ತಾಲೂಕಿಗೆ ಅವನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ? ಸೊ ಈ ಥರದ ಇನ್ಸಿಡೆಂಟ್ಗಳು ನಿಮ್ಮ ಕಣ್ಣು ಮುಂದೂ ಇದೆ, ನನ್ನ ಕಣ್ಣು ಮುಂದೂ ಇದೆ, ಆಕರ್ಷ್ ಅವ್ರ ಕಣ್ಣು ಮುಂದೂ ಇದೆ, ನಮ್ಮದು ವಿಡಿಯೋ ನೋಡ್ತಾ ಇರೋ ಸ್ನೇಹಿತರ ಕಣ್ಣು ಮುಂದೂ ಕೂಡ ಇದ್ದಾವೆ ಇನ್ಸಿಡೆಂಟ್ಗಳು. ನೀವು ಹೇಳಿದಾಗ ನನಗೆ ನೆನಪು ಬರ್ತಾ ಇದೆ ಅಲ್ವಾ? ನೀವು ಮಾತಾಡಿರ್ತೀವಿ ಎಷ್ಟೋ ಸರಿ, ಏನು ಗೊತ್ತಿರಲ್ಲ, ಈ ದಡ್ಡನ ಮಗ ನೋಡಿ ಇವತ್ತು ಕೋಟಿ ಗಂಟಲೆ ಇನೋವಾ ಕಾರಲ್ಲಿ ಅಡ್ಡಾಡ್ತಾನೆ. ಕರೆಕ್ಟ್. ಈ ರೀತಿಯಾದಂಥ ಒಂದು ಐಡಿಯಾ ಬಂದಿದ್ದಾದರೂ ಹೇಗೆ ಸರ್? ಮೇಡಮ್, ಇದು ಐಡಿಯಾ ಅಲ್ಲ, ಇದು ಸತ್ಯ. ಇದು ಮತ್ತೆ ನಾನು ಹೇಳ್ತಾ ಇರೋದು ಇದು ಸತ್ಯ, ವಾಸ್ತವ, ರಿಯಲಿಟಿ. ನಮಗೆಲ್ಲರಿಗೂ ಫೀಲ್ ಆಗಿದೆ, ಬಟ್ ಅದ್ರ ಬಗ್ಗೆ ನಾವು ಗಮನ ಹರಿಸಿಲ್ಲ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ಈಗ ನಾನು ಆಲ್ರೆಡಿ ಹೇಳ್ತಾ ಇದ್ನಲ್ಲ, RAS ಸಿಸ್ಟಮ್, ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್. ರಸ್ತೆಯಲ್ಲಿ ಕಾರುಗಳು ಇದ್ದು, ನಮ್ಮ ಕೈಯಲ್ಲಿ ವಾಚು ಇತ್ತು, ನಿಮ್ಮ ಮೈಸೂರು ಸಿಲ್ಕ್ ಸೀರೆನೂ ನೋಡಿದ್ರಿ, ಅದ್ರ ಬಗ್ಗೆ ನಾವು ಗಮನ ಹರಿಸಿರಲಿಲ್ಲ. ಬಟ್ ಇವತ್ತು ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದ್ರಿಂದ ನಿಮಗೆ, ನನಗೆ ಈ ವಿಷಯನ ಯಾರು ನೋಡ್ತಾ ಇದ್ದಾರೆ ಅದು ಎಷ್ಟು ಕುತೂಹಲ ಇದೆ ಅಂತಂದರೆ ಸಾರ್ವಜನಿಕರಿಗೆ ನೀವು ನಂಬಲ್ಲ. ನಾನೊಂದೀಗ ಏನು ಬುದ್ಧಿವಂತರು ಬಡವರಾಗುವುದು ಏಕೆ ಅನ್ನೋ ಪುಸ್ತಕ ಬರೀತಿದ್ದಲ್ಲ, ಅದ್ರದ್ದು ಒಂದು ತುಣುಕುಗಳನ್ನು ನಾನು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಅದ್ರದ್ದು ಒಂದು ಪೋಸ್ಟು ಮೋರ್ ದೆನ್ 4 lakhs ವ್ಯೂಸ್ ಆಗಿದೆ. 4 ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ ಆಗಿದೆ. ನನಗಿರೋ ಏನು ಫೇಸ್ಬುಕ್ಕಲ್ಲಿ ಸ್ನೇಹಿತರ ಸಂಖ್ಯೆನೇ ಇನ್ನೂ 5,000 ದಾಟಿಲ್ಲ. ಅಂದರೆ ಆ ವಿಷಯದಲ್ಲಿ ಸತ್ಯ ಇರೋದಕ್ಕೆ ಜನಗಳ ಅಟೆನ್ಷನ್ ಅದರ ಕಡೆ ಹೋಗಿದೆ, ಅದರೊಳಗಿರೋ ಕಂಟೆಂಟ್ ಮೇಲೆ ಜನಗಳಿಗೆ ವಿಶ್ವಾಸ ಇದೆ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ಚರ್ಚೆನ ಹುಟ್ಟಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತು ಡಿಜಿಟಲ್ ಮಾಧ್ಯಮ ಖಂಡಿತವಾಗ್ಲೂ ಒಂದು ಗಂಭೀರವಾದ ವಿಷಯವನ್ನು ಚರ್ಚೆಗೆ ತಂದಿದೆ. ಸೊ ಇದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ವಿಷಯದಲ್ಲಿ ಯಾರು ಸಫರ್ ಆಗ್ತಾ ಇದ್ದಾರೆ ಅವ್ರಿಗೊಂದು ಒಳ್ಳೆ ಮಾರ್ಗದರ್ಶನ ಕೊಡೋದ್ರಲ್ಲಿ ಅನುಮಾನನೇ ಇಲ್ಲ ಮೇಡಮ್. ನಿಮ್ಮ ಪುಸ್ತಕದಲ್ಲಿ ಬುದ್ಧಿವಂತರು ಬಡವರಾಗಿ ಉಳಿಯುವುದು ಏಕೆ ಅಂತ ಇದೆಯಲ್ಲ, ನೀವು ಯಾವ ಬುದ್ಧಿವಂತರನ್ನ ಉದ್ದೇಶಿಸಿ ಬರೆದಿದ್ದೀರಾ? ನಾನು ಯಾವ ಬುದ್ಧಿವಂತರನ್ನು ಉದ್ದೇಶಿಸಿ ಬರೆದಿಲ್ಲ. ನಾನು ನನಗನ್ನಿಸಿದ ಒಂದಷ್ಟು ವಿಷಯಗಳನ್ನು, ನಾನು ಸಂಗ್ರಹಿಸಿದ ಒಂದಷ್ಟು ವಿಜ್ಞಾನದ ಅಂಶಗಳನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಅದನ್ನು ಓದಿದಾಗ ಓದುಗರಿಗೆ ನಾನು ಬುದ್ಧಿವಂತ ಹೌದೋ ಅಲ್ಲೋ ಅನ್ನುವ ಅನುಭವ ಆಗುತ್ತೆ.
ಸೊ ಇದು ಹಣ ಗಳಿಸುವ ಪುಸ್ತಕ, ಡಬಲ್ ಮಾಡುವ ಪುಸ್ತಕ ಖಂಡಿತ ಅಲ್ಲ. ಆ ಥರದ ಪುಸ್ತಕಗಳು ನೂರಾರು ಮಾರ್ಕೆಟಲ್ಲಿದ್ದಾವೆ. ಸೊ ಇದು ನಿಮ್ಮಿಂದ ಹಣ ಯಾಕೆ ದೂರ ಹೋಗ್ತಾ ಇದೆ ಅನ್ನೋದನ್ನು ಕಲಿಸ್ತಕ್ಕಂಥ ಪುಸ್ತಕ. ಸೊ ಇದರಲ್ಲಿ ನಾವು ಖಂಡಿತವಾಗಲೂ ಇಲ್ಲಿ ಯಾವುದೋ ಒಂದು ಆತ್ಮಕಥೆ ಬರೆದಿಲ್ಲ. ಸೊ ಇಲ್ಲಿ ವಿಜ್ಞಾನದ ಕೆಲವು ಅಂಶಗಳನ್ನು ಇಟ್ಕೊಂಡು, ವಿಜ್ಞಾನದ ಫಾರ್ಮುಲಾಗಳನ್ನು ಇಟ್ಕೊಂಡು ಅದರ ಮೇಲೆ ವಾಸ್ತವಿಕ ಕಥೆಗಳನ್ನು ತಿಳಿಸೋಂಥ ಪ್ರಯತ್ನಗಳಾಗಿದೆ. ಈಗ ಹೇಗೆ ಅಂತ ಹೇಳಿದರೆ, ಈಗ ನಾವು ಪುಸ್ತಕನ ಒಂದು ಕಡೆಗೆ ಇಟ್ಬಿಡೋಣ. ಸೊ ಅದ್ರ ಬಗ್ಗೆ ಚರ್ಚೆ ಬೇಡ, ಅದು ಯಾವಾಗ ಮುಂದೆ ಯಾವಾಗ ರಿಲೀಸ್ ಆಗೋ ಟೈಮಿಗೆ ಅದು ಚರ್ಚೆ ಮಾಡೋಣ. ಆದರೆ ನಾವು ಈಗ ಗಂಭೀರವಾದ ವಿಷಯ ಯಾವುದು? ಬುದ್ಧಿವಂತರು ಬಡವರಾಗೋದು ಏಕೆ? ಹಾಗಂತ ಬುದ್ಧಿವಂತರು ಎಲ್ಲರೂ ಬಡವರಾಗಿದ್ದಾರಾ? ಇಲ್ಲ. ಬುದ್ಧಿವಂತರು ಉದ್ಧಾರ ಆದವರು ತುಂಬ ಜನ ಇದ್ದಾರೆ, ಬುದ್ಧಿವಂತರು ಸಕ್ಸಸ್ ಆದವರು ಕೂಡ ತುಂಬ ಜನ ಇದ್ದಾರೆ. ಆದರೆ ಬುದ್ಧಿವಂತರಾಗಿದ್ದು ಕೂಡ ಬಡವರಾಗಿ ಉಳಿತಾರಲ್ಲ, ಅವ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಬುದ್ಧಿವಂತರಾಗಿದ್ದು ಸಕ್ಸಸ್ ಆದವ್ರ ಬಗ್ಗೆ ನಾವು ಮಾತಾಡಲ್ಲ, ಬುದ್ಧಿವಂತರಾಗಿದ್ದು ದುಡ್ಡು ಮಾಡಿದವ್ರ ಬಗ್ಗೆ ನಾವು ಮಾತಾಡಲ್ಲ. ಬುದ್ಧಿವಂತರಾಗಿದ್ದು ಇವ್ರು ಯಾಕೆ ಹಾಳಾಗಿದ್ದಾರೆ, ಬುದ್ಧಿವಂತರಾಗಿದ್ದು ಇವ್ರು ಯಾಕೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಬುದ್ಧಿವಂತರಾಗಿದ್ದು ಆರ್ಥಿಕ ನಷ್ಟ ಯಾಕೆ ಅನುಭವಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ನಮಗೆ ಒಂದು ಅಟೆನ್ಷನ್ ಇರೋದು, ಅವ್ರ ಬಗ್ಗೆ ನಮ್ಮ ಗಮನ ಇರೋದು. ಆ ಥರ ಯಾರಿದ್ದಾರೆ ಅವ್ರಿಗೆ ಇದೊಂದು ಇನ್ಸ್ಪಿರೇಷನ್, ಪ್ರೇರಣೆಯನ್ನು ಖಂಡಿತವಾಗ್ಲೂ ಕೊಡುತ್ತೆ. ನೀವೊಬ್ಬರೇ ಆ ಥರ ಸಮಸ್ಯೆಯಲ್ಲಿಲ್ಲ, ಈ ಜಗತ್ತಲ್ಲಿ ನಿಮ್ಮ ಥರ ನೂರಾರು ಜನ ಇದ್ದಾರೆ ಅನ್ನೋದಕ್ಕೆ ನಾವು ಒಂದು ಮುನ್ನುಡಿಯನ್ನು ಬರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಮೇಡಮ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.